ಇವತ್ತು ಕೂಡ ನಾನು ಡ್ಯೂಟಿಗೆ ಹೋಗಿಲ್ಲ. ನಮ್ ಚಿಕ್ಕ ಸಾಹೇಬ್ರಿಗೆ ಹುಷಾರಿರ್ಲಿಲ್ಲ. ಅವ್ರನ್ನ ಕರ್ಕೊಂಡು ಯಲಹಂಕ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೆ. ಬೆಳಿಗ್ಗೆನೆ ನನ್ಗೊಂದು ಕಾಲ್ ಬಂತು. ನಮ್ ಬ್ರದರ್ ಉದಯ್ ಅವರು ಕಾಲ್ ಮಾಡ್ಬಿಟ್ಟು ಅಣ್ಣ ನನ್ ಮೇಲೆ ಹಲ್ಲೆ ಆಗಿದೆ ಅಂತ ತಿಳಿಸಿದ್ರು. ಈ ಉದಯ್ ಏನಿದಾನಲ್ಲ, ಯಲಹಂಕ ರೈಲ್ವೆ ಸ್ಟೇಷನ್ ಗೆ ಡ್ರಾಪ್ ಹೋದಾಗ ಅಲ್ಲಿ ಕಾಯ್ಕೊಂಡ್ ಕೂತಿದ್ದ ಯಾವ್ದಾದ್ರು ಡ್ಯೂಟಿ ಬೀಳುತ್ತೆ ಹೋಗೋಣ ಅಂತ. ಯಾರೋ ಒಬ್ರು ಪ್ಯಾಸೆಂಜರ್ ಸಡನ್ ಆಗಿ ಬಂದು ಇವನ್ ಗಾಡಿ ಕೂತಾಗ ಇವನು ಕೇಳಿದಾನೆ ಎಲ್ಲಿಗೆ ಹೋಗ್ಬೇಕು ಅಂತ. ಅಲ್ಲಿದ್ದಂತಹ ಕೆಲವೊಂದು ಕಿಡಿಗೇಡಿ ಚಾಲಕರು ಟೋಟಲ್ 3 ಜನ ಕುಡಿದ್ಬಿಟ್ಟು ಇವನ ಮೇಲೆ ಹಲ್ಲೆ ಮಾಡಿದ್ದಾರೆ. ಕಾರಣ ಏನ್ ಗೊತ್ತಾ, ನೀನು ನಮ್ಮ ಸ್ಟ್ಯಾಂಡ್ ಅಲ್ಲಿ ಬಂದು ಯಾವ ರೀತಿ ಬಾಡಿಗೆನ ಹಾಕೊಂಡು ಹೋಗ್ತಾ ಇದೀಯಾ ಅಂತ. ಈ ರೀತಿ ಹಲ್ಲೆ ಆಗಿರೋದು ಇದು ಬರೀ ಒಬ್ಬ ಚಾಲಕನಲ್ಲ, ಇಡೀ ಬೆಂಗಳೂರಿನಲ್ಲಿ ನಿಯತ್ತಾಗಿ ದುಡ್ಕೊಂಡು ತಿನ್ನುವಂತ ಎಷ್ಟೋ ಜನ ಚಾಲಕರಿಗೆ ಈ ರೀತಿ ಅನುಭವಗಳು ತುಂಬಾ ಆಗಿದಾವೆ. ನಾವು ಕಟ್ಟುವಂತ ಟ್ಯಾಕ್ಸ್ ಪರ್ಮಿಟ್ ಇಂದ ನಾವು ಇಡೀ ಬೆಂಗಳೂರಲ್ಲಿ ಎಲ್ಲಿ ಬೇಕಾದ್ರೂ ಬಾಡಿಗೆಗಳನ್ನ ಓಡಿಸಬಹುದು. ಆದ್ರೆ ಈ ಕೆಲವೊಂದು ಸ್ಟ್ಯಾಂಡ್ ಗಳನ್ನ ಮಾಡ್ಕೊಂಡಿದಾರಲ್ಲ, ಇಲ್ಲಿ ನಮ್ಮ ಚಾಲಕರ ಮೇಲೆ ಹಲ್ಲೆಗಳನ್ನ ಮಾಡೋದು, ಧಮಕಿಗಳನ್ನ ಹಾಕೋದು, ಬೆದರಿಸೋದು, ಪ್ಯಾಸೆಂಜರ್ ಗಾಡಿಯಲ್ಲಿ ಕೂತಾಗ ಅವರಿಗೆ ಬೆದರಿಕೆಯನ್ನ ಹಾಕಿ ಕೆಳಗಡೆ ಇಳಿಸುವುದು ಎಲ್ಲಾ ಸ್ಟ್ಯಾಂಡ್, ಎಲ್ಲಾ ಸ್ಟೇಷನ್, ಎಲ್ಲಾ ಬಸ್ ಸ್ಟಾಪ್ ಗಳಲ್ಲೂ ಕೂಡ ನಡೀತಾ ಇದೆ. ಇವರಂತೂ ಮೀಟರ್ ಹಾಕಲ್ಲ. ಮೀಟರ್ ಹಾಕಿ ಸಾರ್ವಜನಿಕರಿಗೆ ಸೇವೆ ಕೊಡುವಂತ ಚಾಲಕರನ್ನ ಅಲ್ಲಿ ನಿಲ್ಲೋಕು ಕೂಡ ಬಿಡಲ್ಲ. 2 ಕಿಲೋಮೀಟರ್ಗೆ 500 ಕೊಡು, 300 ಕೊಡು, 400 ಕೊಡು, 1000 ಕೊಡು ಅಂತ ಬಾಯಿ ಬಿಟ್ಟು ಬಾಯಿಗೆ ಬಂದಷ್ಟು ಅಮೌಂಟ್ ಅನ್ನ ಕೇಳ್ತಾರೆ. ಅದರಲ್ಲೂ ಅವರು ಆಟೋ ಚಾಲಕರಲ್ಲ, ಬೆಳಗಿನ ಜಾವನೆ ಕುಡ್ಕೊಂಡ್ ಬಂದಂತ ಪ್ಯಾಸೆಂಜರ್ ಗಳಿಗೆ ಅವ್ಯಾಚ ಶಬ್ದಗಳಿಂದ ಬೈಯೋದು, ಅಲ್ಲಿ ಬರುವಂತಹ ಆಟೋ ಚಾಲಕರಿಗೂ ಕೂಡ ಕಿರುಕುಳ ಕೊಡೋದು, ಈ ರೀತಿ ಘಟನೆಗಳು ತುಂಬಾ ಆಗ್ತಾ ಇದಾವೆ. ಈ ಕುಡಿದು ಬಂದಂತಹ ಚಾಲಕರ ಗಾಡಿ ಡಾಕ್ಯುಮೆಂಟ್ ಗಳು ಕೂಡ ಇರಲ್ಲ, ಗಾಡಿನೂ ನೆಟ್ ಇರಲ್ಲ. ಇವರಿಂದ ನಮ್ಮಂತ ಆಟೋ ಚಾಲಕರಿಗೆ ಕೆಟ್ಟ ಹೆಸರು.